ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ಕಳವು, ಸಂಚಾರ ನಿಯಮ ಉಲ್ಲಂಘನೆ, ರಸ್ತೆ ಅಪಘಾತ ತಡೆ ಹೀಗೆ ವಿವಿಧ ಅಪರಾಧ ಕೃತ್ಯಗಳ ನಿಯಂತ್ರಣಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸರು ಕೃತಕ ಬುದ್ಧಿಮತ್ತೆ ಅಸ್ತ್ರ ಬಳಸಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮೊದಲ ಸಲ ಬೆಳಗಾವಿ ಜಿಲ್ಲಾದ್ಯಂತ ನಗರಗಳು ಹಾಗೂ ಗ್ರಾಮಗಳ ರಸ್ತೆ, ಹೆದ್ದಾರಿ, ಪ್ರಮುಖ ವೃತ್ತಗಳು, ಸಾರ್ವಜನಿಕ ಸ್ಥಳಗಳು ಮತ್ತು ಸಂಚಾರ ಸಿಕ್ಕು ಹೆಚ್ಚಿರುವ ಪ್ರದೇಶಗಳು, ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಹೆದ್ದಾರಿ ಜಂಕ್ಷನ್ಗಳಲ್ಲಿ ಪ್ರಾಯೋಗಿಕವಾಗಿ 50 AI ತಂತ್ರಜ್ಞಾನ ಆಧಾರಿತ ಸಿಸಿ ಕ್ಯಾಮೆರಾ ಅಳವಡಿಸಲು ಕ್ರಮ ವಹಿಸಲಾಗಿದೆ. ಅಪರಾಧ ನಿಯಂತ್ರಣಕ್ಕೆ ತಂತ್ರಜ್ಞಾನ ಆಧಾರಿತ ನಿಗಾ ವ್ಯವಸ್ಥೆ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ರೋಡ್ ಆಕ್ಸಿಡೆಂಟ್ ಕೇಸಸ್ ಮತ್ತು ರೋಡ್ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರೋದು 800ರಿಂದ 900 ಜನ ಪ್ರತಿ ವರ್ಷ ಕೂಡ ರೋಡ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾ ಇರೋದು ಮತ್ತು 2ರಿಂದ 3 ಸಾವಿರ ಜನಕ್ಕೆ ಕೈ ಕಾಲು ಡ್ಯಾಮೇಜ್ ಆಗೋದು, ಇಂತಹ ಘಟನೆಗಳು ಕಂಟಿನ್ಯೂಸ್ ಆಗ್ತಾ ಇದೆ. ಇದನ್ನು ತಡೆಗಟ್ಟುವುದಕ್ಕೆ ಗೌರ್ಮೆಂಟ್ನಿಂದ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡುವ ಸಂದರ್ಭದಲ್ಲಿ ಜನರಿಗೆ ತಿಳುವಳಿಕೆ ಬಂದು ಗಾಡಿಯಲ್ಲಿ ಓಡಾಡುವುದು ಕಮ್ಮಿ ಇರುತ್ತದೆ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಓಡಾಡುವುದು, ರ್ಯಾಶ್ ಆಗಿ ಓಡಾಡುವುದನ್ನು ಅವಾಯ್ಡ್ ಮಾಡೋದಕ್ಕೆ ಜಿಲ್ಲೆ ಪೂರ್ತಿ ಪ್ರಮುಖ ಸ್ಥಳಗಳಲ್ಲಿ ಅಲ್ಲಿ ಆಟೋಮೆಟಿಕ್ ಕ್ಯಾಮ್ರಾವನ್ನು ನಾವು AI ಎನೇಬಲ್ಡ್ ಕ್ಯಾಮ್ರಾವನ್ನು ಇನ್ಸ್ಟಾಲ್ ಮಾಡಲಾಗಿರುತ್ತದೆ. ಈ AI ಎನೇಬಲ್ಡ್ ಕ್ಯಾಮ್ರಾಸ್ ಮೂಲಕ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, ಮೈನರ್ ಹುಡುಗರು ಯಾರು ಗಾಡಿ ಓಡಿಸ್ತಾ ಇದ್ದಾರಾ ಮತ್ತು ಲಾರಿಗಳಲ್ಲಿ ಮೇಲೆ ತೊಗೊಂಡು ಹೋಗುವಾಗ ಲಾರಿಗಿಂತ ಜಾಸ್ತಿ ಲೋಡ್ ತೊಗೊಂಡು ಹೋಗೋದು ಮತ್ತು ಗಾಡಿ ಮೇಲ್ಗಡೆ ಕೂತ್ಕೊಂಡು ಹೋಗೋದು, ಇದೆಲ್ಲ ಕಂಡುಹಿಡಿಯೋದಕ್ಕೆ ಅವಕಾಶ ಇರ್ತದೆ. ಇದರ ಉದ್ದೇಶ ಜನರು ಅಟ್ಲೀಸ್ಟ್ ನಾವು ಒಂದು 20ರಿಂದ 30% ಜನರನ್ನು ನಾವು ಸೇವ್ ಮಾಡ್ತೀವಿ ಅಂದರೆ ಅದು ಒಂದು ದೊಡ್ಡ ಸಕ್ಸಸ್ ಆಗುತ್ತದೆ. ಪ್ರತಿ ವರ್ಷ ನಮ್ಮಲ್ಲಿ ಒಂದು 900 ಜನ ಮೃತಪಡ್ತಾ ಇದ್ದಾರೆ. ಅದರಲ್ಲಿ ಫೈನ್ ಭಯದಲ್ಲಿಂದೋ ಇಲ್ಲ ಪೊಲೀಸರು ಇಂತಾಗ ಫೈನ್ ಹಾಕ್ತಾರೆ, ನಮಗೆ ಕ್ಯಾಮರಾನಲ್ಲಿ ನಮ್ಮ ಹೆಸರು ಗೊತ್ತಾಗಿ ಬಿಡ್ತದೆ, ನಮ್ಮ ಗಾಡಿ ವಿರುದ್ಧ ಕೇಸ್ ಆಗುತ್ತದೆ, ಇಂಥ ಭಯದಲ್ಲಿ ಜನರು ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸಬೇಕಂದ್ರೆ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿರ್ತದೆ. ಆಲ್ರೆಡಿ 15 ಲೊಕೇಶನಲ್ಲಿ 30 ಕ್ಯಾಮ್ರಾ ಚಾಲನೆಯಲ್ಲಿ ಇದೆ ಮತ್ತು ಪ್ರತಿ ದಿವಸನೂ ಕೂಡ ಒಂದು 1000ದಿಂದ 4000 ಅಫೆನ್ಸಸ್ ಅಂದರೆ ಹೆಲ್ಮೆಟ್ ಹಾಕದೆ ಹೋಗುವವರು, ಮೈನರ್ ಇರುವವರು, ಫೋನಲ್ಲಿ ಮಾತಾಡ್ಕೊಂಡು ಓಡುವವರು ಮತ್ತು 3 ಜನ ಟ್ರಿಪಲ್ ರೈಡಿಂಗ್ ಅಂದರೆ ಹೇಳ್ತೀವಿ, ಟ್ರಿಪಲ್ ರೈಡಿಂಗ್ ಹೋಗುವವರು ಮತ್ತು ಆಪೋಸಿಟ್ ಲೇನಲ್ಲಿ ಹೋಗೋದು, ಇಂಥ ಅಪರಾಧಗಳನ್ನು ಕಂಡುಹಿಡಿತಾ ಇದ್ದೀವಿ. ಇದನ್ನು ಚಾಲನನ್ನು ಕೂಡ ಜನ್ರೇಟ್ ಮಾಡಿ ನಿಮಗೆ ಕಳಿಸ್ತೀವಿ. ಇಂಥ ಅಪರಾಧಗಳು ಜಾಸ್ತಿ ಆಗುವ ಸಂದರ್ಭದಲ್ಲಿ ಮೋರ್ ದೆನ್ 5 ಇರೋ ಸಂದರ್ಭದಲ್ಲಿ ನಿಮ್ಮ ಗಾಡಿಯನ್ನು ಕೂಡ ಸೀಸ್ ಮಾಡಲಾಗುತ್ತದೆ. ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟ್ ಪರ್ಚೇಸ್ ಮಾಡಿ ನೀವು ಪ್ರತಿಯೊಬ್ಬರು ಸೇಫಾಗಿ ಹೋಗಬೇಕಂದ್ರೆ ಹೇಳ್ಕೊಳ್ತೀವಿ. ನಮ್ಮ ಉದ್ದೇಶ ಇದರಲ್ಲಿ ಗೌರ್ಮೆಂಟ್ಗೆ ಫೈನ್ ಕಲೆಕ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ನಿಮ್ಮ ಜೀವವನ್ನು ಉಳಿಸೋದು ನಮ್ಮ ಉದ್ದೇಶ. 900 ಜನ ಸಾಯ್ತಾ ಇರ್ತಾರೆ. 900 ಫ್ಯಾಮ್ಲಿ, ಒಂದು ಫ್ಯಾಮ್ಲಿಗೆ 5 ಜನರನ್ನು ಕೂಡ 4500 ಜನರ ಲೈಫ್ ಪ್ರತಿ ವರ್ಷನ ಕಷ್ಟದಲ್ಲಿ ಆಗ್ತಾಯಿದೆ. ಒಂದು ಮನೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಂಥ ರೋಡ್ ಆಕ್ಸಿಡೆಂಟಲ್ಲಿ ಮೃತಪಡುವವರು ಎಲ್ಲಿಯೋ ಕೆಲಸ ಮಾಡೋದಕ್ಕೆ ಗಾಡಿಯಲ್ಲಿ ಹೋಗಿ ಬರ್ತಾ ಇರ್ತಾರೆ. ಅವರು ಮೃತಪಡುವ ಸಂದರ್ಭದಲ್ಲಿ ಆ ಮನೆ ಪೂರ್ತಿ ಕಷ್ಟ ಇರ್ತದೆ. ನಾವು ಉದ್ದೇಶ ಒಂದು ಸಣ್ಣ ಫೈನಲ್ಲಿ ನೀವು ಆ ಎದುರಿಕೆಯಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ಮ ಜೀವವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ದಯವಿಟ್ಟು ಇದನ್ನು ನಾವು ತೊಂದರೆ ಕೊಡುವುದಾಗಿ ಅಂದ್ಕೊಳ್ಳಬೇಡ. ಪ್ರತಿಯೊಬ್ಬರು ನೀವು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ, ನಿಧಾನವಾಗಿ ಗಾಡಿಯಲ್ಲಿ ಓಡಿ. ಪ್ರತಿಯೊಬ್ಬರಿಗೂ ಕಾಲ್ ಬರ್ತದೆ, ಎಲ್ಲರಿಗೂ ಇಲ್ಲಿ ಕೆಲಸ ಇರ್ತದೆ. ನಿಮ್ಮ ಜೀವಕ್ಕಿಂತ ಯಾವುದೇ ಫೋನ್ ಕಾಲ್ ಇಂಪಾರ್ಟೆಂಟ್ ಇಲ್ಲ. ಮೈನರ್ ಹುಡುಗರಿಗೆ ನೀವು ಗಾಡಿ ಓಡಿಸ್ಕೊಂಡು ಕಳಿಸ್ತೀರಿ. ನಿಮ್ಮ ಮೈನರ್ ಹುಡುಗರು ಮತ್ತು ವಾಪಸ್ ಮನೆಗೆ ಬರಬೇಕಲ್ಲ. ಹೆಚ್ಚು ಕಡಿಮೆ ಆಗೋ ಸಂದರ್ಭದಲ್ಲಿ ಯಾವುದೋ ಒಂದು ದೊಡ್ಡ ಹೆವಿ ವೆಹಿಕಲ್ ಹೋಗೋ ಸಂದರ್ಭದಲ್ಲಿ ಅಫೆಕ್ಟ್ ಆಗುತ್ತದೆ, ಅವರು ಓಡಿಸೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಿಸ್ ಆಗುತ್ತದೆ. ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೆ ಮೈನರ್ ಹುಡುಗರಿಗೆ ನೀವು ಗಾಡಿಯನ್ನು ಕೊಡಬಾರ್ದು. 3 ಜನ ನಾವು 2 ವೀಲರಲ್ಲಿ ಹೋಗೋ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಿಸ್ ಆಗುತ್ತದೆ. ಅಷ್ಟು ವೆಯ್ಟನ್ನು ಹಾಕ್ಕೊಂಡು ಹೋಗುವಾಗ ಟರ್ನಿಂಗಲ್ಲಿ ನೀವು ಹೋಗುವ ಸಂದರ್ಭದಲ್ಲಿ ಕೆಳಗೆ ಬೀಳ್ತೀರಿ ಮತ್ತು ಓವರ್ಟೇಕ್ ಮಾಡೋದ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಸಿಗಲ್ಲ. ಸೊ ಇಂಥ ಘಟನೆಗೆಲ್ಲ ಆಗುತ್ತದೆ. ದಯವಿಟ್ಟು ಬೆಳಗಾವಿ ಜಿಲ್ಲೆಯ ಜನತೆಯರು ನಾನು ಕೈ ಮುಗಿಸಿ ಹೇಳ್ಕೊಳ್ತೀನಿ, ಪ್ರತಿಯೊಬ್ಬರು ಸ್ವಲ್ಪ ಜವಾಬ್ದಾರಿಯಿಂದ ಗಾಡಿ ಓಡಿಸಿ. ಹಳ್ಳಿಯಲ್ಲಿ ಇರುವವರು ಕೂಡ ಯಾವುದೂ ಗಾಡಿ ಬರಲ್ಲ ಅಂದರೆ ನೀವು ಬೇಗ ಹೋಗ್ತೀರ. ಆಪೋಸಿಟಲ್ಲಿ ಮತ್ತು ಕ್ರಾಸ್ ರೋಡ್ಸಲ್ಲಿ ಯಾರೋ ಬಂದುಬಿಡ್ತಾರೆ, ಆಕ್ಸಿಡೆಂಟ್ ಆಗುತ್ತದೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಆಲ್ರೆಡಿ 15 ಲೊಕೇಶನಲ್ಲಿ 30 ಕ್ಯಾಮ್ರಾ ಚಾಲನೆ ಆಯಿತು. ಇನ್ನೂ ಒಂದು 30 ಲೊಕೇಶನಲ್ಲಿ ಅಡಿಷ್ನಲ್ ಆಗಿ 60 ಕ್ಯಾಮ್ರಾ
ಚಾಲನೆ ಇನ್ನೂ ಒಂದು 2 ವಾರದಲ್ಲಿ ಆಗುತ್ತದೆ. ಮುಂದೆ ಇನ್ನೂ ಒಂದು 5 ಕೋಟಿಯಲ್ಲಿ ಒಂದು 100 ಕ್ಯಾಮರಾಸಕ್ಕೆ ಅದು ಒಂದು ಪ್ರಪೋಸಲ್ ಇದೆ. 100 ಲೊಕೇಶನಲ್ಲಿ ಒಂದು 200 ಕ್ಯಾಮರಾಸ್ಗೆ ಪ್ರಪೋಸಲ್ ಇದೆ. ಸೊ ಇತ್ತೀಚೆಗೆ ಆಲ್ರೆಡಿ 30 ಕ್ಯಾಮರಾ ರೆಡಿ ಆಗಿದೆ, ಇನ್ನು 60 ಕ್ಯಾಮರಾ ರೆಡಿ ಆಗ್ತಾ ಇದೆ. 5 ಕೋಟಿ ಹಣ ಒದಗಿಸಲಾಗಿದೆ. ಅದಕ್ಕೆ ಒಂದು 100 ಕ್ಯಾಮರಾಸನ್ನು ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದೀವಿ. ಸೊ ನಮ್ಮ ಉದ್ದೇಶ ನಿಮ್ಮ ಜೀವವನ್ನು ಉಳಿಸುವುದು. ದಯವಿಟ್ಟು ಪ್ರತಿಯೊಬ್ಬರ ಹೆಲ್ಮೆಟ್ ಹಾಕ್ಕೊಂಡು ಜವಾಬ್ದಾರಿಯಿಂದ ಓಡಿಸಬೇಕಂದ್ರೆ ಹೇಳ್ಬೋದು. ಈಗ ಈ ಕ್ಯಾಮರಾ ಈಗ ಮುಂದೆ ಒಂದು 100 ಕ್ಯಾಮರಾ ನಾವು ಇನ್ಸ್ಟಾಲ್ 100 ಲೊಕೇಶನಲ್ಲಿ 200 ಕ್ಯಾಮರಾವನ್ನು ಲೊಕೇಶನಲ್ಲಿ ಮಾಡ್ತೀವಿ. ಆ ಕ್ಯಾಮ್ರಾನಲ್ಲಿ ಲೇನ್ ಡಿಸಿಪ್ಲಿನನ್ನು ಎನ್ಫೋರ್ಸ್ ಮಾಡೋದಕ್ಕೆ ಫಸ್ಟ್ ಲೈನಲ್ಲಿ LMEs ಲೈಟ್ ಮೋಟಾರ್ ವೆಹಿಕಲ್ ಹೆವಿ ಫಾಸ್ಟ್ ಮೂವಿಂಗ್ ವೆಹಿಕಲ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಒಂದು ಮಿನಿಮಮ್ ಒಂದು 3ರಿಂದ 4 ಕಡೆ ಇನ್ಸ್ಟಾಲ್ ಮಾಡಿ ಅದನ್ನು ಎನ್ಫೋರ್ಸ್ ಮಾಡ್ತೀವಿ. ಸೊ ಕೆಲವೊಂದು ಕಡೆ ಇನ್ಸ್ಟಾಲೇಷನ್ ಆಗಿದೆ. ಸೊ ಅದು ಕೂಡ ನಾವು ಐ ಥಿಂಕ್ 1 or 2 ಪ್ಲೇಸಲ್ಲಿ ಇನ್ಸ್ಟಾಲೇಷನ್ ಆಗಿರಬೇಕು. ಅದನ್ನು ಕೂಡ ನಾವು ಫೈನನ್ನು ಹಾಕಿ ಕಳಿಸ್ತೀವಿ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳ ಕೇಂದ್ರ ಸ್ಥಾನವಾಗಿರುವ ಬೆಳಗಾವಿ ನಗರ ಹಾಗೂ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಅಪರಾಧ ಸಂಖ್ಯೆಗಳು ಮತ್ತು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಕಳೆದ 3 ವರ್ಷಗಳಲ್ಲಿ 1.43 ಲಕ್ಷ ರಸ್ತೆ ಅಪಘಾತಗಳು, 200ಕ್ಕೂ ಅಧಿಕ ಮನೆಗಳು ದರೋಡೆ, ಡಕಾಯಿತಿ ಪ್ರಕರಣಗಳು ದಾಖಲಾಗಿವೆ. ಅಪರಾಧ ಪ್ರಕರಣ ನಿಯಂತ್ರಣ ಸವಾಲಿನ ಕೆಲಸವಾಗಿದೆ. ರಾಜ್ಯದಲ್ಲಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಜಂಕ್ಷನ್ ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯ ಹೆದ್ದಾರಿ ಜಂಕ್ಷನ್ಗಳಲ್ಲಿ AI ಆಧಾರಿತ ಸಿಸಿ ಕ್ಯಾಮೆರಾ ಅಳವಡಿಸುತ್ತಿರುವುದರಿಂದ ಅಪರಾಧ ಪ್ರಕರಣಗಳು ನಿಯಂತ್ರಣಕ್ಕೆ ಬರಲಿವೆ. AI ಆಧಾರಿತ ಸಿಸಿ ಕ್ಯಾಮೆರಾಗಳು ಸಂಚಾರ ಶಿಸ್ತು, ಅಪಘಾತ ತಡೆ ಮತ್ತು ಸಾರ್ವಜನಿಕ ಸುರಕ್ಷತೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ತಂತ್ರಜ್ಞಾನ ಮತ್ತು ಕಾನೂನು ವ್ಯವಸ್ಥೆ ಸಮನ್ವಯದಿಂದ ಸುರಕ್ಷತೆ ನಗರ, ಸುರಕ್ಷತೆ ಗ್ರಾಮ ಎಂಬ ಗುರಿ ಸಾಧಿಸುವತ್ತ ಜಿಲ್ಲೆ ಮುಂದಿಟ್ಟಿದೆ ಎಂದು ಪೊಲೀಸರು ಅಭಿಪ್ರಾಯಪಟ್ಟಿದ್ದಾರೆ. AI ತಂತ್ರಜ್ಞಾನಕ್ಕೆ 7.50 ಕೋಟಿ ರೂಪಾಯಿ ವೆಚ್ಚ. ಜಿಲ್ಲೆಯಲ್ಲಿ AI ತಂತ್ರಜ್ಞಾನ ಆಧಾರಿತ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ನಿಯಂತ್ರಣ ಕೇಂದ್ರ ಸ್ಥಾಪನೆ ಸೇರಿ ಮತ್ತಿತರ ಪೂರಕ ಕಾಮಗಾರಿಕೆಗೆ ಲೋಕೋಪಯೋಗಿ ಇಲಾಖೆ 7.50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 200ಕ್ಕೂ ಅಧಿಕ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಕ್ಯಾಮರಾಮ್ಯಾನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.